ಕಾಂತರಾಜ್ ವರದಿ ಬಿಡುಗಡೆಗೆ ಆಗ್ರಹಿಸಿ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ವೇಳೆ ನಿವೃತ್ತ ಪ್ರಾಂಶುಪಾಲರಾದ ಯಾದವ ರೆಡ್ಡಿಯವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದು, ಬಹುಬೇಡಿಕೆಯ ಕಾಂತರಾಜ್ ವರದಿಯನ್ನು ಸರ್ಕಾರ ಈ ಕೂಡಲೇ ಬಿಡುಗಡೆ ಮಾಡಬೇಕು. ಇದರಿಂದಾಗಿ ಅನೇಕ ಹಿಂದುಳಿದ ಜನರಿಗೆ ಸಹಕಾರಿ ಆಗಲಿದೆ. ಇನ್ನು ಇದರಿಂದಾಗಿ ಸರ್ಕಾರ ಈ ಆಯೋಗವನ್ನು ಶೀಘ್ರವೇ ಪರಿಗಣಿಸಬೇಕು. ಇನ್ನು ಇದರಿಂದ ಯಾವ ಜನಾಂಗಕ್ಕೆ ತೊಂದರೆ ಆಗುವುದಿಲ್ಲ ಹಾಗೂ ಜನಸಂಖ್ಯೆ ಆಧಾರದ ಮೇಲೆ ಪರಿಗಣಿಸಿ ಕಾಂತರಾಜ್ ವರದಿ ಬಿಡುಗಡೆಗೆ ಸರ್ಕಾರ ಹಾಗೂ ಸಿದ್ದರಾಮಯ್ಯ ಅವರು ಮುಂದಾಗಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹ ಮಾಡಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಜನಶಕ್ತಿ ಶಫೀವುಲ್ಲಾ, ವಿಜ್ಞಾನ ಕೇಂದ್ರದ ಅಧ್ಯಕ್ಷರಾದ ಜೆ. ಯಾದವರೆಡ್ಡಿ, ವಿಜ್ಞಾನ ಕೇಂದ್ರದ ಉಪಾಧ್ಯಕ್ಷರಾದ ದಾಸೇಗೌಡರು, ಕಸಾಪದ ಮಾಜಿ ಅಧ್ಯಕ್ಷ ಡಾಕ್ಟರ್ ದೊಡ್ಡಮಲ್ಲಯ್ಯ, ಪಿಂಜಾರ ಸಂಘದ ತಾಲೂಕು ಅಧ್ಯಕ್ಷರಾದ ಇಮಾಮ್ ಸಾಬ್ ಸೇರಿದಂತೆ ಹಲವರು ಹಾಜರಿದ್ದರು. ಯಾವ್ದಾದ್ರು ಏನಾದರೂ ಸೌಲಭ್ಯ ಕೊಡಬೇಕಾದ್ರೆ ಅದಕ್ಕೊಂದು ಮಾನದಂಡ ಇರುತ್ತೆ. ಸುಮ್ಮನೆ ನಾವು ಯಾವುದೇ ಮಾನದಂಡ ಮೇಲೆ ಸೌಲಭ್ಯ ಕೊಟ್ಟಿದ್ದಾರೆ ಅದು ಅರ್ಹತೆ ಇರೋಂಥ ಜನ ತಲುಪೋದಿಲ್ಲ. ಈಗ ನೋಡ್ರಿ, ಭಾಳ ಜನ ತಿಳ್ಕೊಂಡು ಏನಂದರೆ ಜಾತಿ ಜನಗಣನೆ ಅಂದರೆ ಅದು ಮೀಸಲಾತಿ ವಿಸ್ತರಣೆ ಅಂತ ಹೇಳಿದ್ದಾರೆ. ಇಲ್ಲ, ಅದು ಮೀಸಲಾತಿ ವಿಸ್ತರಣೆ ಅಲ್ಲ. ಅದು ಈಗಾಗಲೇ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳಲ್ಲಿ ಯಾರೂ ಕೂಡ ಅನ್ಯಾಯ ಆಗಬಾರ್ದು, ಮೀಸಲಾತಿ ದುರುಪಯೋಗ ಆಗಬಾರ್ದು ಅನ್ನೋದಾದರೆ ಜಾತಿ ಜನಗಣನೆ ನಡೀಬೇಕು. ನಿಜವಾಗ್ಲೂ ಅದಕ್ಕೆ ಅರ್ಹತೆ ಯಾರು ಪಡೆದಿರಲ್ಲ ಅವ್ರಿಗೆ ಮಾತ್ರ ತಕ್ಕಬೇಕು ಅದು ಅನ್ನೋ ಆಶಯ ಇಟ್ಕೊಂಡು ಜಾತಿ ಗಣತಿ ಮಾಡಿರೋದು. ಇಡೀ ಹೇಳಿಕೆಯಲ್ಲಿ ಇಂಡಿಯಾ ದೇಶ ಶ್ರೇಣೀಕರಣ ಇರೋಂಥ ವ್ಯವಸ್ಥೆ, ಇಲ್ಲಿ ಅಂತರ್ಗತ ಆಗಿರ್ತಕ್ಕಂಥ ಸಮಾಜ ಇದು. ಇಲ್ಲಿ ಸಹಜವಾಗಿ ಜಾತಿ ಅಸಮಾನತೆ ಒಂದು ತಾರತಮ್ಯ ನಿವಾರಣೆ ಮಾಡೋದಕ್ಕೆ ಪ್ರಾರಂಭ ದಿನದಿಂದಲೂ ನಡೆದಿದೆ. ಅದರ ಏನಾದರೂ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ನ್ಯಾಯ ಕೊಡಬೇಕು ಅಂತ ನಮಗೆ ತುಂಬ ಇತ್ತೀಚೆಗೆ ದೇವರಾಜು ಮುಖ್ಯಮಂತ್ರಿ ಇದ್ದಾಗ ಅವರು ಅಲ್ಲಿ ಒಂದು ನೇತೃತ್ವದಲ್ಲಿ ಏನು ಆಯೋಗ ನೇಮಕ ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯಿತು. ಅದಕ್ಕೆ ಸಂಬಂಧಪಟ್ಟಂತೆ